ನಾವು ಕೋಆರ್ಡಿನೇಟ್ ಜಾಮಿಟ್ರಿಯನ್ನ ಕಾರ್ಟೇಷಿಯನ್ ಸಿಸ್ಟಮ್ ಆಗಿ ಕಲಿತೀವಿ. ಆಕ್ಸಿಸ್ ಇಲ್ಲೇನಿದೆ ಪಾಸಿಟಿವ್ ಆಗಿದೆ, ವೈ ಆಕ್ಸಿಸ್ ಪಾಸಿಟಿವ್ ಆಗಿದೆ. ಸೊ ಎರಡೂ ಪಾಸಿಟಿವ್ ಭಾಗ ಬಂದಿರೋದ್ರಿಂದ ಪಾಸಿಟಿವ್ ಪಾಸಿಟಿವ್. ನೆಗೆಟಿವ್ ವ್ಯಾಲ್ಯೂಸ್ಗಳನ್ನ ಯಾವ ರೀತಿ ತಗೊಳ್ಳೋದು ಅಂದ್ರೆ ನೆಗೆಟಿವ್ ವ್ಯಾಲ್ಯೂಸ್ ಕೆಳಗೆ ಬರುತ್ತೆ, ಪಾಸಿಟಿವ್ ವ್ಯಾಲ್ಯೂಸ್ ಮೇಲೆ ಬರುತ್ತೆ. ಸೊ ಇಲ್ಲಿ ನೆಗೆಟಿವ್ ಇರೋದು, ಇಲ್ಲಿನೂ ನೆಗೆಟಿವ್ ಇದೆ, ಹಾಗಾಗಿ ದಿಸ್ ಇಸ್ ಹೌ ವಿ ವಿಲ್. 5 ಅಂದ್ರೆ ಏನು, ಇಲ್ಲಿ 5,0 ಅಂದ್ರೆ 5 ಈಸ್ ಅಬ್ಸಿಸ, 0 ಈಸ್ ಆರ್ಡಿನೇಟ್. ಹಾಯ್ ಮಕ್ಕಳೇ, ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ, ನಗ್ನಗ್ತಾ ಖುಷಿಯಾಗಿದ್ದೀರಾ ಅಂತ ನನ್ನ ಅಭಿಪ್ರಾಯ. ಸೊ ಎಲ್ಲರೂ ಚೆನ್ನಾಗೇ ಇರ್ತೀರಾ, ಹಾಗೆ ನಿಮ್ಮ ಅಭ್ಯಾಸ ಚೆನ್ನಾಗಿ ನಡೆಸ್ತಾ ಇದ್ದೀರಾ, ಚೆನ್ನಾಗಿ ಓದ್ತಿದ್ದೀರಾ. ಸೊ ನಿಮ್ಮ ಓದಿಗೆ ಒಂದು ಸ್ಟ್ರೆಂಗ್ತ್, ಒಂದು ಸಾಥ್ ಕೊಡೋದಕ್ಕೆ ನಾವು ಲೆಕ್ಚರ್ ವಿಡಿಯೋಸ್ ಜೊತೆಗೆ ಈ ಒಂದು ಸಮ್ಮರಿ ಸೀರೀಸ್ ಅಥವಾ ಮೈಂಡ್ ಮ್ಯಾಪ್ ಅಂಡ್ ಸಮ್ಮರಿ ಸೀರೀಸ್ನ ತಗೊಂಡು ಬಂದಿದ್ದೀವಿ, ನಿಮಗೆಲ್ಲ ಗೊತ್ತಿರೋದೆ. ಸೊ ಇವತ್ತು ಕೂಡ ನಾವು ಈ ಒಂದು ಸಮ್ಮರಿ ಸೀರೀಸ್ನ ಕಲಿಯೋದಕ್ಕೆ ಹೊರಡ್ತಿದ್ದೀವಿ. ಹಾಗಿದ್ರೆ ಯಾವ ಚಾಪ್ಟರ್ನ ಇವತ್ತಿನ ಸೆಷನ್ ಅಲ್ಲಿ ಕಲಿಯೋದಕ್ಕೆ ಹೊರಡ್ತಿದ್ದೀವಿ ನೋಡೋಣ, ಹೌದಾ? ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಕೋಆರ್ಡಿನೇಟ್ ಜಾಮಿಟ್ರಿ ಅನ್ನುವಂತಹ ಚಾಪ್ಟರ್ನ ಸಮರೈಸ್ ಮಾಡೋದಕ್ಕೆ ಹೊರಡ್ತಿದ್ದೀವಿ. ಓಕೆ, ಸೊ ಆಲ್ ರೈಟ್, ನೀವು ಆಲ್ರೆಡಿ ಕಲ್ತಿದ್ದೀರಾ ಕೋಆರ್ಡಿನೇಟ್ ಜಾಮಿಟ್ರಿನ. ಅದನ್ನ ಕ್ವಿಕ್ ಆಗಿ ಒಂದೇ ಸೆಷನ್ ಅಲ್ಲಿ ಯಾವ ರೀತಿ ರಿವೈಸ್ ಮಾಡೋದು ಇವಾಗ ನೋಡೋಣ. ಓಕೆ ಫೈನ್. ಸೊ ಸುಲಭವಾಗಿ ಇದೆ ಚಾಪ್ಟರು, ನಿಮ್ಗೆಲ್ಲ ಗೊತ್ತೇ ಇದೆ. ಈ ಕೋಆರ್ಡಿನೇಟ್ ಜಾಮಿಟ್ರಿನ ನಾವು ಕಾರ್ಟೇಷಿಯನ್ ಸಿಸ್ಟಮ್ ಫಾರ್ಮ್ ಅಲ್ಲಿ ಕಲಿಯುವಂಥದ್ದು, ಹೌದಾ? ಸೊ ಕ್ಲಾಸ್ 9 ಅಲ್ಲಿ ನಾವು ಕೋಆರ್ಡಿನೇಟ್ ಜಾಮಿಟ್ರಿಯನ್ನ ಕಾರ್ಟೇಷಿಯನ್ ಸಿಸ್ಟಮ್ ಆಗಿ ಕಲಿತೀವಿ. ಗೊತ್ತಿದೆ ಅಲ್ವಾ ನಿಮಗೆ? ಸೊ ಕಾರ್ಟೇಷಿಯನ್ ಸಿಸ್ಟಮ್ ಅಂದ್ರೆ ಏನು? ಕಾರ್ಟೇಷಿಯನ್ ಸಿಸ್ಟಮ್ ಅಂದ್ರೆ ದ ಸಿಸ್ಟಮ್ ವಿಚ್ ಕಂಟೈನ್ಸ್ ಆಲ್ ದ 4 ಕ್ವಾಡ್ರೆಂಟ್ಸ್, ಹೌದಾ? ಅಂದ್ರೆ ಎಕ್ಸ್ ಮತ್ತೆ ವೈ ಆಕ್ಸಿಸ್ ಗಳನ್ನ ಹೊಂದಿರುವಂತಹ ಒಂದು ಸಿಸ್ಟಮ್ ಅನ್ನ ನಾವು ಕಾರ್ಟೇಷಿಯನ್ ಸಿಸ್ಟಮ್ ಅಂತ ಕರಿತೀವಿ, ಹೌದಾ? ಇವಾಗ ನೋಡ್ತಾ ಹೋಗ್ತೀವಿ ಅದನ್ನ. ಸೊ ಕೋಆರ್ಡಿನೇಟ್ ಜಾಮಿಟ್ರಿಯಲ್ಲಿ ನಾವು ಇಲ್ಲಿ ಬೇಸಿಕ್ ಆಗಿ ಕಲಿಯುವಂಥದ್ದು ಕಾರ್ಟೇಷಿಯನ್ ಸಿಸ್ಟಮ್. ಸೊ ಕಾರ್ಟೇಷಿಯನ್ ಸಿಸ್ಟಮ್ ಅಲ್ಲಿ ನೀವು ಮೊದಲನೇದಾಗಿ ಈ ಒಂದು ಚಿತ್ರವನ್ನ ಗಮನಿಸ್ರಿ, ಹೌದಾ? ಈ ಒಂದು ಸ್ಲೈಡ್ ಅನ್ನ ನೋಡಿ, ನಿಮಗೇನ್ ಕಾಣಿಸ್ತಿದೆ? 2 ನಂಬರ್ ಲೈನ್ಗಳು ಕಾಣಿಸ್ತಿದೆ, ಹೌದಾ? ಸೊ ನೀವು ನಂಬರ್ ಲೈನ್ಗಳನ್ನ ಓದಿದ್ದೀರಾ ಆಲ್ರೆಡಿ, ಹೌದಾ? ಸೊ ಕ್ಲಾಸ್ 8th ಅಲ್ಲಿ ಕೂಡ ನಂಬರ್ ಲೈನ್ಗಳ ಬಗ್ಗೆ ಓದಿದ್ದೀರಾ. ಈ ನಂಬರ್ ಲೈನ್ ಅನ್ನ ಒಂದು ಹಾರಿಜೆಂಟಲ್ ಆಗಿ, ಇನ್ನೊಂದು ವರ್ಟಿಕಲ್ ಆಗಿ ನಾನು ಬರೀತೀನಿ. ಬರ್ದಾಗ ಇದೇನಾಗುತ್ತೆ? ಎಕ್ಸ್ ಮತ್ತೆ ವೈ ಆಕ್ಸಿಸ್ ಗಳಾಗಿ ಮಾರ್ಪಡುತ್ತೆ, ಹೌದಾ? ಸೊ ಇವುಗಳನ್ನ ನಾವು ಈಗ ದೇ ಆರ್ ನೋ ಮೋರ್ ನಂಬರ್ ಲೈನ್ಸ್. ಇವುಗಳನ್ನ ಇವಾಗ ನಾವು ಒಂದು ಹೆಸರು ಕೊಡ್ತೀವಿ, ಇದಕ್ಕೆ ಕಾರ್ಟೇಷಿಯನ್ ಸಿಸ್ಟಮ್ ಅಂತ. ಏನಿದು? ನಮ್ಮ ಕಾರ್ಟೇಷಿಯನ್ ಸಿಸ್ಟಮ್. ಫೈನ್. ಈ ಒಂದು ಪ್ಲೇನ್ ಏನಿದೆ ಅಲ್ಲ, ಇದಿಷ್ಟು, ಇದನ್ನ ಕಾರ್ಟೇಷಿಯನ್ ಪ್ಲೇನ್ ಅಂತ ಕರಿತೀವಿ. ಕಲಿಯುವಂತಹ ಸಿಸ್ಟಮಿಗೆ ಕಾರ್ಟೇಷಿಯನ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ ಸರಿ. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ಮಧ್ಯದಲ್ಲಿ, ಹೌದಾ? ಅಂದ್ರೆ ಈ ಒಂದು ನಂಬರ್ ಲೈನ್, ಈ ಒಂದು ನಂಬರ್ ಲೈನ್ ಎರಡೂ ಕೂಡ ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ, ಅದನ್ನ ಒರಿಜಿನ್ ಅಂತ ಕರಿತೀವಿ, ಹೌದಾ? ಎರಡೂ ನಂಬರ್ ಲೈನ್ಗಳು ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ, ಅದನ್ನ ಒರಿಜಿನ್ ಅಂತ ಕರಿತೀವಿ. ಸೊ ಹಾಗೆ ಇದನ್ನ ಎಕ್ಸ್ ಆಕ್ಸಿಸ್ ಅಂತಾನು, ಇದನ್ನ ವೈ ಆಕ್ಸಿಸ್ ಅಂತಾನು ಕರಿತೀವಿ, ಹೌದಾ? ಹಾರಿಜೆಂಟಲ್ ಆಗಿ ಇರ್ತಕ್ಕಂಥ ಲೈನ್ ಅನ್ನ ಎಕ್ಸ್ ಆಕ್ಸಿಸ್, ವರ್ಟಿಕಲ್ ಆಗಿ ಇರ್ತಕ್ಕಂಥ ಲೈನ್ ಅನ್ನ ವೈ ಆಕ್ಸಿಸ್ ಅಂತ ಕರಿತೀವಿ, ಹೌದಾ? ಓಕೆ. ಮತ್ತೆ ಈ ಎಕ್ಸ್ ಆಕ್ಸಿಸ್ ಅಲ್ಲೇ 2 ರೀತಿ ಇದೆ, ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್, ಹೌದಾ? ಪಾಸಿಟಿವ್ ಎಕ್ಸ್ ಆಕ್ಸಿಸ್, ನೆಗೆಟಿವ್ ಎಕ್ಸ್ ಆಕ್ಸಿಸ್, ಪಾಸಿಟಿವ್ ವೈ ಆಕ್ಸಿಸ್, ನೆಗೆಟಿವ್ ವೈ ಆಕ್ಸಿಸ್. ಓಕೆ. ಸೊ ಈಗ ಇದ್ರ ಬಗ್ಗೆ ಓದೋಣ. ಇಲ್ಲಿ ದ ಹಾರಿಜೆಂಟಲ್ ಲೈನ್ x dash x is called the x-axis and the vertical line y dash y is called the y-axis. The point where x dash x and y dash y cross is called the origin and is denoted by y. ಹೌದಾ? ಸೊ ನಾನು ಇವಾಗ ತಾನೇ ಹೇಳಿದೆ ಇದ್ರ ಬಗ್ಗೆ. ಇದು ನಮ್ಮ x-axis, ಪಾಸಿಟಿವ್ x-axis, ಇದು ನೆಗೆಟಿವ್ x-axis, ಪಾಸಿಟಿವ್ ವೈ ಆಕ್ಸಿಸ್, ನೆಗೆಟಿವ್ ವೈ ಆಕ್ಸಿಸ್. ಹಾಗೆ ಇದು ನಮ್ಮ ಒರಿಜಿನ್, ದ ಪಾಯಿಂಟ್ ವೇರ್ 2 ಆಕ್ಸಿಸ್ ಗಳು ಇಂಟರ್ಸೆಕ್ಟ್ ಆಗುವಂತಹ ಪಾಯಿಂಟ್ ನ ಒರಿಜಿನ್ ಅಂತ ಕರಿತೀವಿ. ಅಂಡ್ ಇಸ್ ಡಿನೋಟೆಡ್ ಬೈ O. ಸಿನ್ಸ್ ದ ಪಾಸಿಟಿವ್ ನಂಬರ್ಸ್ ಲೈ ಆನ್ ದ ಡೈರೆಕ್ಷನ್ಸ್ OX, OY, OX and OY are called positive directions of the x axis and the y axis respectively, ಹೌದಾ?
ಸೊ ನೀವಿಲ್ಲಿ ಗಮನಿಸಬಹುದು ಈ OX ಹಾಗೆ OY ಪಾಸಿಟಿವ್, ಹಾಗೆ OX ಡ್ಯಾಶ್ OY ಡ್ಯಾಶ್ ನೆಗೆಟಿವ್ ನ ಸೂಚಿಸುತ್ತೆ. ಅದನ್ನೇ ಅಲ್ಲಿ ಹೇಳ್ತಿದ್ದಾರೆ. ಇದೆಲ್ಲ ನಮಗೆ ಬೇಸಿಕ್ ಗೊತ್ತಿರೋಂಥದ್ದು ಕಲ್ತಿದೀವಿ, ಬಟ್ ರಿವೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್, ಹೌದಾ? ಸೊ OX ಡ್ಯಾಶ್ ಅಂಡ್ OY ಡ್ಯಾಶ್ ಆರ್ ಕಾಲ್ಡ್ ದ ನೆಗೆಟಿವ್ ಡೈರೆಕ್ಷನ್ಸ್ ಆಫ್ ದ X ಆಕ್ಸಿಸ್ ಅಂಡ್ ದ Y ಆಕ್ಸಿಸ್ ರೆಸ್ಪೆಕ್ಟಿವ್ಲಿ. ಈ ಒಂದು ಚಾಪ್ಟರ್ ಅಲ್ಲಿ ನಾವು ಕಾರ್ಟೇಷಿಯನ್ ಸಿಸ್ಟಮ್ ಅನ್ನೇ ಕಲಿಯೋದು, ಹಾಗೆ ಪಾಯಿಂಟ್ಸ್ ಗಳನ್ನ ಈ ಕಾರ್ಟೇಷಿಯನ್ ಸಿಸ್ಟಮ್ ಮೇಲೆ ಯಾವ ರೀತಿ ಪ್ಲಾಟ್ ಮಾಡೋದು ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಕಲಿತೀವಿ, ಹೌದಾ? ಸಿಂಪಲ್ ಚಾಪ್ಟರ್ ಇದು. ಸರಿ, ಸೊ ಈಗ ಇದಿಷ್ಟು ಆಯ್ತಾ ನೀವು ಕಲ್ತಿದ್ದು? ಗಾಟ್ ಇಟ್? ಸರಿ, ಈಗ ಮುಂದೆ ಹೋಗೋಣ, ನೆಕ್ಸ್ಟ್ ಕಾನ್ಸೆಪ್ಟ್ ಕಡೆಗೆ ಹೋಗೋಣ. ಕಾನ್ಸೆಪ್ಟ್ ಏನು? ಕ್ವಾಡ್ರೆಂಟ್ಸ್, ಹೌದಾ? ಕಾನ್ಸೆಪ್ಟ್ ಅಂದ್ರೆ ಏನು? ಇದೇ ಕಾನ್ಸೆಪ್ಟೇ ಮುಂದುವರೆದಿದ್ದ ಭಾಗ. ಇದೇನಿದು? ನಮ್ಮ ಫಸ್ಟ್ ಕ್ವಾಡ್ರೆಂಟ್, ಇದು ನಮ್ಮ ಸೆಕೆಂಡ್ ಕ್ವಾಡ್ರೆಂಟ್, ಇದು ನಮ್ಮ ಥರ್ಡ್ ಕ್ವಾಡ್ರೆಂಟ್, ಹಾಗೆ ಇದು ನಮ್ಮ ಫೋರ್ತ್ ಕ್ವಾಡ್ರೆಂಟ್. ಓಕೆ, ಫೈನ್. ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ಸ್ ಗಳು ಯಾವ ರೀತಿ ಇರುತ್ತೆ? ಪಾಸಿಟಿವ್ ಆಗಿರುತ್ತೆ, ಹೌದಾ? ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಗಳು ಯಾವ ರೀತಿ ಇರುತ್ತೆ ಅಂದ್ರೆ ನೋಡಿ, ಇದು ಎಕ್ಸ್ ಆಕ್ಸಿಸ್ ಇಲ್ಲೇನಿದೆ ಪಾಸಿಟಿವ್ ಆಗಿದೆ, ವೈ ಆಕ್ಸಿಸ್ ಪಾಸಿಟಿವ್ ಆಗಿದೆ. ಸೊ ಎರಡೂ ಪಾಸಿಟಿವ್ ಭಾಗ ಬಂದಿರೋದ್ರಿಂದ ಪಾಸಿಟಿವ್. ಇಲ್ಲಿ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಎಕ್ಸ್ ಆಕ್ಸಿಸ್ ನೆಗೆಟಿವ್ ಇದೆ, ವೈ ಆಕ್ಸಿಸ್ ಪಾಸಿಟಿವ್ ಇದೆ, ದೇರ್ಫೋರ್ ಇಟ್ ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಹಾಗೆ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ನೋಡಿ, ಎಕ್ಸ್ ಆಕ್ಸಿಸ್ ಇಸ್ ನೆಗೆಟಿವ್, ವೈ ಆಕ್ಸಿಸ್ ಇಸ್ ಆಲ್ಸೋ ನೆಗೆಟಿವ್, ಹಾಗಾಗಿ ನೆಗೆಟಿವ್ ಬರುತ್ತೆ. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಎಕ್ಸ್ ಆಕ್ಸಿಸ್ ಇಸ್ ಪಾಸಿಟಿವ್, ವೈ ಇಸ್ ನೆಗೆಟಿವ್, ಹೌದಾ? ಹಾಗಿದ್ರೆ ಇಲ್ಲಿ ಬರ್ತಕ್ಕಂಥ ವ್ಯಾಲ್ಯೂಸ್ಗಳು ಎರಡೂ ಪಾಸಿಟಿವ್, ಇಲ್ಲಿ ಬರ್ತಕ್ಕಂಥ ವ್ಯಾಲ್ಯೂಸ್ ನೆಗೆಟಿವ್ ಪಾಸಿಟಿವ್, ಇಲ್ಲಿ ಬರ್ತಕ್ಕಂಥ ವ್ಯಾಲ್ಯೂಸ್ಗಳು ಎರಡೂ ನೆಗೆಟಿವ್, ಇಲ್ಲಿ ಬರ್ತಕ್ಕಂಥ ವ್ಯಾಲ್ಯೂಸ್ ಪಾಸಿಟಿವ್ ನೆಗೆಟಿವ್. ಅರ್ಥ ಆಯ್ತಾ? ಓಕೆ, ಫೈನ್. ಸೊ ಇದು ನಮ್ಮ ಕ್ವಾಡ್ರೆಂಟ್ ಸಿಸ್ಟಮ್. ಸೊ ಕ್ವಾಡ್ರೆಂಟ್ಸ್ ಗಳ ಬಗ್ಗೆ ಗೊತ್ತಾಯ್ತಲ್ಲ, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಕ್ವಾಡ್ರೆಂಟ್ಸ್ ಗಳು ಇಲ್ಲಿ ಇರುತ್ತೆ. ಆಲ್ ರೈಟ್. ಸೊ ಈಗ ಮುಂದೆ ಹೋಗೋಣ. ಇಲ್ಲಿ ತನಕ ನಿಮಗೆ ಬೇಸಿಕ್ ಆಗಿರುವಂಥದ್ದು ಅರ್ಥ ಆಯ್ತಲ್ಲ? ಓಕೆ, ಆಲ್ ರೈಟ್. ಈಗ ಈ ಒಂದು ಗ್ರಾಫ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ರಾ? ಓಕೆ, ಇದನ್ನ ಯಾಕೆ ಅಬ್ಸರ್ವ್ ಮಾಡಬೇಕು ಅಂದ್ರೆ, ನಾವು ಇವಾಗ ಕೋಆರ್ಡಿನೇಟ್ಸ್ ಗಳನ್ನ ಯಾವ ರೀತಿ ಪಾಯಿಂಟ್ ಮಾಡೋದು ಅನ್ನೋದನ್ನ ತಿಳಿತೀವಿ. ಓಕೆ, ಸೊ ಈ ಕೋಆರ್ಡಿನೇಟ್ಸ್ ಗಳು ಅಂದ್ರೆ ಏನು ನೋಡಿ, ಈ ಪಾಯಿಂಟ್ ಪಿ ಏನಿದೆ ಅಲ್ಲ, ಇದು ಕೋಆರ್ಡಿನೇಟ್ಸ್ ಗಳನ್ನ ಹೊಂದಿದೆ. ಈ ಕೋಆರ್ಡಿನೇಟ್ಸ್ ಗಳಂದ್ರೆ ಏನು ಅಂದ್ರೆ, this point represents value on the x axis, at the same time value on the y axis, ಹೌದಾ? ಸೊ ಈ ಪಾಯಿಂಟ್ ಪಿ ಏನಿದೆ ಅಲ್ಲ, ಇಲ್ಲಿ ಪಾಯಿಂಟ್ ಪಿ, ಇಲ್ಲಿ ನಮಗೆ ಎರಡು ವ್ಯಾಲ್ಯೂಸ್ ಸಿಗುತ್ತೆ. ಅದು ಯಾವುದು? ಒಂದು ಎಕ್ಸ್ ಆಕ್ಸಿಸ್ ಇಂದ, ಇನ್ನೊಂದು ವೈ ಆಕ್ಸಿಸ್ ಇಂದ. ಎಕ್ಸ್ ಆಕ್ಸಿಸ್ ಅಲ್ಲಿ ಏನಿದೆ? 4 ಇದೆ, ವೈ ಆಕ್ಸಿಸ್ ಅಲ್ಲಿ ಏನಿದೆ? 3 ಇದೆ, ಹೌದಾ? ಎಸ್. ಸೊ ಏನಿದು 4 ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಯಾಕೆ 4 ತಗೊಂಡ್ವಿ ನೋಡಿ, ಈ ಒಂದು ಪಾಯಿಂಟ್ ಪಿ ಇಂದ ನೇರವಾಗಿ ಈ ಲೈನ್ ಬಂದು ಟಚ್ ಆಗಿರುವಂಥದ್ದು 4ಗೆ, ಹೌದಾ? ಸೊ ದೇರ್ಫೋರ್ 4 ಅಂತ ಬರ್ದೆ. ಅದೇ ರೀತಿ ಈ ಪಾಯಿಂಟ್ ಪಿ ಇಂದ ಈ ವೈ ಆಕ್ಸಿಸ್ಗೆ ಈ ಒಂದು ಲೈನ್ ಬಂದು ಟಚ್ ಆಗಿರುವಂಥದ್ದು ಪಾಯಿಂಟ್ 3ಗೆ, ಸೊ 3 ಅಂತ ಬರ್ದೆ. ನೆನಪಿರ್ಲಿ, ಕೋಆರ್ಡಿನೇಟ್ಸ್ ನ ಬರಿಬೇಕಾದ್ರೆ ಯಾವಾಗ್ಲೂ ನಮಗೆ ಎಕ್ಸ್ ಆಕ್ಸಿಸ್ ನ ಮೇಲೆ ಇರುವಂತಹ ವ್ಯಾಲ್ಯೂನ ಫಸ್ಟ್ ಬರಿತೀವಿ, ವೈ ಆಕ್ಸಿಸ್ ಮೇಲೆ ಇರುವಂತಹ ವ್ಯಾಲ್ಯೂನ ಸೆಕೆಂಡ್ ಬರಿತೀವಿ. ಎಲ್ಲೇ ಕೋಆರ್ಡಿನೇಟ್ಸ್ ಬರೀಲಿ, ಓಕೆ, ನೆನಪಿದೆ ಅಲ್ವಾ? ಎಲ್ಲೇ ಕೋಆರ್ಡಿನೇಟ್ಸ್ ನ ಬರೀರಿ, ನೀವು ಯಾವಾಗ್ಲೂ ಫಸ್ಟ್ ಎಕ್ಸ್ ನ ಬರೀತೀರಾ, ಎಕ್ಸ್ ಆಕ್ಸಿಸ್ ವ್ಯಾಲ್ಯೂನ ಬರೀತೀರಾ, ನಂತರ ವೈ ಆಕ್ಸಿಸ್ ವ್ಯಾಲ್ಯೂನ ಬರೀತೀರಾ. ಅರ್ಥ ಆಯ್ತಾ? ಈ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಗಳನ್ನ ಬರೆಯುವಂತಹ ಪದ್ಧತಿಯಲ್ಲಿ ನಾವು ಎಕ್ಸ್ ಮತ್ತೆ ವೈ ಆಕ್ಸಿಸ್ ಗಳ ಪಾಯಿಂಟ್ಸ್ ಗಳಿಗೆ ಒಂದು ಹೆಸರನ್ನ ಕೊಡ್ತೀವಿ. ಇವುಗಳಿಗೆ ಏನದು? ಇದನ್ನ 4 ಅನ್ನ ಅಬ್ಸಿಸಾ ಅಂತ ಹೇಳಿ ಕರಿತೀವಿ. ಓಕೆ, ಹಾಗೆ 3 ಅನ್ನ ನಾವು ಆರ್ಡಿನೇಟ್ ಅಂತ ಹೇಳಿ ಕರಿತೀವಿ. ಏನು? ಅಬ್ಸಿಸಾ, ಹಾಗೆ ಇದನ್ನ ನಾವು ಆರ್ಡಿನೇಟ್ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಅಬ್ಸಿಸಾ ಹಾಗೆ ನಮ್ಮ ಆರ್ಡಿನೇಟ್. ಗಾಟ್ ಇಟ್? ಕ್ಲಿಯರ್? ಓಕೆ. ಸೊ ಅಬ್ಸಿಸಾ ಹಾಗೆ ಆರ್ಡಿನೇಟ್ ಗಳ ಬಗ್ಗೆ ನಿಮಗೆ ಈಗ ಅರ್ಥ ಆಯ್ತು. ವಾಟ್ ಡಸ್ ದಿಸ್ ಅಬ್ಸಿಸಾ ರೆಪ್ರೆಸೆಂಟ್ಸ್ ಅಂದ್ರೆ ಪಾಯಿಂಟ್ ಆನ್ ದ ಎಕ್ಸ್ ಆಕ್ಸಿಸ್, ಹಾಗೆ ಆರ್ಡಿನೇಟ್ ರೆಪ್ರೆಸೆಂಟ್ಸ್ ಪಾಯಿಂಟ್ ಆನ್ ದ ವೈ ಆಕ್ಸಿಸ್.
ಅರ್ಥ ಆಗ್ತಿದೆನಾ? ಪಾಯಿಂಟ್ ಆನ್ ದ ಎಕ್ಸ್ ಆಕ್ಸಿಸ್ ಹಾಗೆ ಪಾಯಿಂಟ್ ಆನ್ ದ ವೈ ಆಕ್ಸಿಸ್. ಹಾಗೆ ಯಾವಾಗ್ಲೂ ಎಕ್ಸ್ ಆಕ್ಸಿಸ್ ಪಾಯಿಂಟ್ಗಳನ್ನ ಫಸ್ಟ್ ಬರಿತೀವಿ, ವೈ ಆಕ್ಸಿಸ್ ಪಾಯಿಂಟ್ಗಳನ್ನ ಸೆಕೆಂಡ್ ಆಗಿ ಬರಿತೀವಿ, ಎರಡನೇ ಜಾಗದಲ್ಲಿ ಬರಿತೀವಿ. ಇಷ್ಟ ಅರ್ಥ ಆಯ್ತಾ? ಓಕೆ, ಇದನ್ನ ಮ್ಯಾಥಮೆಟಿಕಲಿ ಡಿಫೈನ್ ಮಾಡ್ರಿ ಅಂದ್ರೆ ಹೆಂಗ್ ಡಿಫೈನ್ ಮಾಡ್ಬೋದು? ಓಕೆ, ಸೊ ಹೆಂಗ್ ಡಿಫೈನ್ ಮಾಡೋದು ಅಂತ ಇವಾಗ ನೋಡೋಣ. ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಇನ್ನೊಂದು ವಿಷಯ, ನಾನು ಅಬ್ಸಿಸ ಅಂತ ಬರ್ದೆ, ಇದನ್ನ ಇನ್ನೊಂದು ಆಲ್ಟರ್ನೇಟ್ ಹೆಸರು ಏನು ಅಂದ್ರೆ ಎಕ್ಸ್ ಕೋಆರ್ಡಿನೇಟ್. ಎಕ್ಸ್ ಕೋಆರ್ಡಿನೇಟ್. ಓಕೆ, ದೆನ್ ಈ ಆರ್ಡಿನೇಟ್ ನ ನಾವು ವೈ ಕೋಆರ್ಡಿನೇಟ್ ಅಂತ ಕರಿತೀವಿ. ದಿಸ್ ಇಸ್ ವೈ ಕೋಆರ್ಡಿನೇಟ್. ಅರ್ಥ ಆಯ್ತಾ? ಎಕ್ಸ್ ಹಾಗೆ ವೈ ಕೋಆರ್ಡಿನೇಟ್ ಅಂತ ಹೇಳಿ ಕರಿತೀವಿ. The perpendicular distance of the point P from the y-axis measured along the positive direction of the x-axis is Pn is equal to OM is equal to 4 units. ಏನ್ ಹೇಳ್ತಿದ್ದಾರೆ? The perpendicular distance of the point P from the y-axis. The perpendicular distance of the point, ನೋಡಿ, perpendicular distance of the point P from the y axis. ಈ ಪಾಯಿಂಟ್ P ಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಂದಿದೆ. ನೀವು ಅನ್ಬೋದು ಪರ್ಪೆಂಡಿಕ್ಯುಲರ್ ಇಲ್ಲಿಂದನೂ ಬಂದಿದೆ, ಇಲ್ಲಿಂದನೂ ಬಂದಿದೆ. ಆದ್ರೆ ವಿಷಯ ಏನು? ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಟು ದ ಪಾಯಿಂಟ್ P ಫ್ರಮ್ ದ ವೈ ಆಕ್ಸಿಸ್. ವೈ ಆಕ್ಸಿಸ್ ಇಂದ ಒಂದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಂದಿದೆ. ಓಕೆ, ಆದರೆ ಅದನ್ನ ಮೆಜರ್ ಮಾಡೋದು ಹೇಗೆ? ಮೆಜರ್ಡ್ ಅಲಾಂಗ್ ದ positive direction of the x-axis. Okay, positive direction of the x-axis. ಈ ರೀತಿಯಾಗಿ ಪಾಸಿಟಿವ್ ಡೈರೆಕ್ಷನ್ ಆಫ್ ದ x-axis ಅಂದ್ರೆ ಹೆಂಗೆ? ಹಿಂಗಲ್ಲ, ಹಿಂಗೆ. ಹೌದಾ? ಸೊ ಇಲ್ಲಿ ಏನ್ ಬರುತ್ತೆ? OM ಹಾಗೆ NP. OM will be equal to NP. ಎರಡು ಸೇಮ್ ಅಲ್ವಾ ಮೆಜರು? ಸೊ ಎಷ್ಟಿದೆ ಇದು? ವಿಚ್ ಈಸ್ ಈಕ್ವಲ್ ಟು 4 units. ವಿಚ್ ಈಸ್ ಈಕ್ವಲ್ ಟು 4 units. ಇದನ್ನ ಏನಂತ ಕರಿತೀವಿ? ಏನಂತ ಕರಿತೀವಿ? ಇದನ್ನ ನಾವು ಎಕ್ಸ್ ಕೋಆರ್ಡಿನೇಟ್ ಅಂತ ಹೇಳಿ ಕರಿತೀವಿ. ಇದನ್ನ ಎಕ್ಸ್ ಕೋಆರ್ಡಿನೇಟ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಮ್ಯಾಥಮೆಟಿಕಲಿ ಡಿಫೈನ್ ಮಾಡೋದು. ಬಟ್ ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಎಕ್ಸ್ ಆಕ್ಸಿಸ್ ಮೇಲೆ ಇರೋ ಪಾಯಿಂಟ್ ನ ತಗೊಂತೀರಾ, ವೈ ಆಕ್ಸಿಸ್ ಮೇಲೆ ಇರೋ ಪಾಯಿಂಟ್ ನ ತಗೊಂತೀರಾ. ಹೌದಾ? ಸೊ ಮ್ಯಾಥಮೆಟಿಕಲಿ ಹೆಂಗ್ ಡಿಫೈನ್ ಮಾಡೋದಂತ ಹೇಳಿದಷ್ಟೇ. ಈಗ ಅದೇ ರೀತಿ ವೈ ಕೋಆರ್ಡಿನೇಟ್ ನೋಡಿ, ಇದನ್ನ ಎಕ್ಸ್ ಕೋಆರ್ಡಿನೇಟ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ದೆನ್ ನೆಕ್ಸ್ಟ್ ಪಾಯಿಂಟ್. ವಾಟ್ ಈಸ್ ದ ನೆಕ್ಸ್ಟ್ ಪಾಯಿಂಟ್? ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ P ಫ್ರಮ್ ದ ಎಕ್ಸ್ ಆಕ್ಸಿಸ್ ಮೆಜರ್ಡ್ ಅಲಾಂಗ್ ದ ಪಾಸಿಟಿವ್ ಡೈರೆಕ್ಷನ್ ಆಫ್ ದ ವೈ ಆಕ್ಸಿಸ್ ಈಸ್ PM is equal to ON is equal to 3 units. ಹೌದಾ? 3 units. ಎಲ್ಲಿ ಹೋಯ್ತದು? ಹಾ, ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಟು ದ ಪಾಯಿಂಟ್ P from the x-axis measured along the positive direction of the y-axis is called as ordinate. Okay, ಹಾಗಿದ್ರೆ ಇಲ್ಲಿ ಆರ್ಡಿನೇಟ್ ವ್ಯಾಲ್ಯೂಸ್ಗಳು ಯಾವ್ಯಾವ ರೆಪ್ರೆಸೆಂಟ್ ಮಾಡುತ್ತೆ? ಆರ್ಡಿನೇಟ್ಸ್ ವ್ಯಾಲ್ಯೂನ ಒಂದು ON ಹಾಗೆ MP. ಓಕೆ, ON is equal to MP is equal to ಎಷ್ಟು? 3 units. ಅರ್ಥ ಆಯ್ತಾ? 3 units. Got it? Clear? Okay. So the perpendicular distance of the point Q from the y-axis measured along the negative direction of the x-axis is OR is equal to SQ is equal to 6 units. The perpendicular distance of the point Q from the x-axis measured along the negative direction of the y-axis is OS is equal to RO is equal to 2 units. ಹೌದಾ? Am I right? ಮತ್ತೆ ಇಲ್ಲೇ ಬರ್ತೀನಿ. ಓಕೆ, ಸೊ ಸೇಮ್ ಪಾಸಿಟಿವ್ ವ್ಯಾಲ್ಯೂಸ್ಗಳನ್ನು ನೋಡಿದ್ವಲ್ಲ, 4 units 3 units. ಅದೇ ರೀತಿ ನೆಗೆಟಿವ್ ವ್ಯಾಲ್ಯೂಸ್ಗಳನ್ನು ಯಾವ ರೀತಿ ತಗೊಳ್ಳೋದು ಅಂದ್ರೆ ನೆಗೆಟಿವ್ ವ್ಯಾಲ್ಯೂಸ್ ಕೆಳಗೆ ಬರುತ್ತೆ, ಪಾಸಿಟಿವ್ ವ್ಯಾಲ್ಯೂಸ್ ಮೇಲೆ ಬರುತ್ತೆ. ಹೌದಾ? ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನೆಗೆಟಿವ್ ಇರೋದು, ಇಲ್ಲಿನೂ ನೆಗೆಟಿವ್ ಇದೆ. ಹಾಗಾಗಿ ದಿಸ್ ಇಸ್ ಹೌ ವಿ ವಿಲ್ ಗೆಟ್ ಈ ಪಾಯಿಂಟ್ ಕ್ಯೂ ಏನಿದೆ ಅಲ್ಲ, ಈ ಪಾಯಿಂಟ್ ಕ್ಯೂ ಏನಿದೆ ಅಲ್ಲ, ಇಲ್ಲಿ ನಮಗೆ ಕೋಆರ್ಡಿನೇಟ್ಸ್ ಗಳನ್ನ ಬರೀರಿ ಅಂತ ಕೇಳಿದ್ರೆ ಏನೇನ್ ಬರೀತೀರಿ? ಒಂದು -6, ಇನ್ನೊಂದು -2. ಅರ್ಥ ಆಯ್ತಾ? ಓಕೆ, ಸೊ ಸೇಮ್ ಎಕ್ಸ್ ಆಕ್ಸಿಸ್ ಅಲ್ಲಿ ಅದು ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಇರ್ತಕ್ಕಂಥ
ಪಾಯಿಂಟ್ ಇದು, ದಟ್ ಈಸ್ -6, ದಟ್ ಈಸ್ ದ ಎಕ್ಸ್ ಕೋಆರ್ಡಿನೇಟ್. ಹಾಗೆ ವೈ ಆಕ್ಸಿಸ್ ಅಲ್ಲಿ ಡೌನ್ವರ್ಡ್ಸ್ ಇದೆ, ಸೊ ಇದು ಕೂಡ ನೆಗೆಟಿವ್, ಹೌದಾ, ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಇದೆ. ಅಂಡ್ ದ ಪಾಯಿಂಟ್ ಈಸ್ -2, ದಟ್ ಈಸ್ ವೈ ಕೋಆರ್ಡಿನೇಟ್. ಅರ್ಥ ಆಯ್ತಲ್ವಾ? ಓಕೆ, ಆಲ್ ರೈಟ್. ಸೊ ಈಗ ಮುಂದೆ ಹೋಗೋಣ. ಇಷ್ಟ ತನಕ ಕಲ್ತ್ವಿ. ಈಗ ಇದ್ರ ಮೇಲೆ ಟೆಸ್ಟು, ಚಿಕ್ಕ ಟೆಸ್ಟು, ಸಿಂಪಲ್ ಟೆಸ್ಟು. ಸೊ ಏನದು, ಇದನ್ನ ಅಬ್ಸರ್ವ್ ಮಾಡಿ ಫಿಲ್ ಇನ್ ದ ಬ್ಲಾಂಕ್ಸ್ನ ನೋಡ್ತಾ ಹೋಗೋಣ. ಫಿಲ್ ಇನ್ ದ ಬ್ಲಾಂಕ್ಸ್ ಅಂದ್ರೆ ಸಿಂಪಲ್. ಈಗ ಅಬ್ಸಿಸ್ ಅಂದ್ರೇನು, ಕೋಆರ್ಡಿನೇಟ್, ಆರ್ಡಿನೇಟ್ ಅಂದ್ರೇನು ಎಲ್ಲ ಅರ್ಥ ಆಯ್ತಲ್ಲ? ಓಕೆ, ದ ಅಬ್ಸಿಸ ಅಂಡ್ ದ ಆರ್ಡಿನೇಟ್ ಆಫ್ ದ ಪಾಯಿಂಟ್ ಬಿ ಆರ್ ಡ್ಯಾಶ್ ಅಂಡ್ ಡ್ಯಾಶ್ ರೆಸ್ಪೆಕ್ಟಿವ್ಲಿ, ಹೆನ್ಸ್ the coordinates of B are. The abscissa and the ordinate of the point B are. ನೋಡಿ, ಇದು ಈ ಹಿಂದೆ ಈಗ ಅಬ್ಸರ್ವ್ ಮಾಡಿದ್ರಲ್ಲ, ಈ ಪಾಯಿಂಟ್, ಸಾರಿ, ಈ ಒಂದು ಪಿಕ್ಚರ್ ಮೇಲೆ, ಈ ಒಂದು ಪಿಕ್ಚರ್ನ ಆಧಾರದ ಮೇಲೆ ಅಲ್ಲಿ ನಾವು ಆನ್ಸರ್ಸ್ಗಳನ್ನ ಮಾಡ್ತಾ ಹೋಗೋದು. ಓಕೆ, ಫೈನ್. ದ ಅಬ್ಸಿಸ್ಸಾ ಅಂಡ್ ದ ಆರ್ಡಿನೇಟ್ ಆಫ್ ದ ಪಾಯಿಂಟ್ ಬಿ. ನೋಡಿ, ಪಾಯಿಂಟ್ ಬಿ ಎಲ್ಲದಿಲ್ಲಿ? ದಿಸ್ ಇಸ್ ಪಾಯಿಂಟ್ ಬಿ. ಪಾಯಿಂಟ್ ಬಿ ಇಲ್ಲಿದೆ. ಸೊ ಇಲ್ಲಿ ಅಬ್ಸಿಸಾ ಹಾಗೆ ಆರ್ಡಿನೇಟ್ ಯಾವ್ದ್ಯಾವುದು? ಸಿಂಪಲ್, ದಿಸ್ ಇಸ್ ಅಬ್ಸಿಸಾ, ಎಕ್ಸ್ ಆಕ್ಸಿಸ್ ಮೇಲೆ ಇರುವಂತಹ ಪಾಯಿಂಟ್. ಆರ್ಡಿನೇಟ್ ಇದು, ಹೌದಾ? ಅಬ್ಸಿಸಾ ಈಸ್ 4, ಆರ್ಡಿನೇಟ್ ಈಸ್ 3. ಸೊ ಹಾಗಿದ್ರೆ ಇಲ್ಲಿ ಬರೆಯೋಣ ಏನಂತ? ಸೊ 4 and 3, ಹೌದಾ? ಅಬ್ಸಿಸಾ ಈಸ್ 4, ಆರ್ಡಿನೇಟ್ ಈಸ್ 3. ಕ್ಲಿಯರ್? ಅರ್ಥ ಆಯ್ತಾ? ಓಕೆ, fine. This is for point B. Next, hence the coordinates of B are 4, 3. ಏನಾಯ್ತು ಕೋಆರ್ಡಿನೇಟ್ಸ್? ಈಗ ಅಬ್ಸಿಸಾ ಮತ್ತೆ ಆರ್ಡಿನೇಟ್ ನ ಸೆಪರೇಟ್ ಆಗಿ ಬರೆದ್ವಿ. ಈಗ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಬಿ ಅಂತ ಬರಿಬೇಕಾದ್ರೆ 4, 3 ಅಂತ ಬರಿತೀವಿ. ಓಕೆ, ನೆಕ್ಸ್ಟ್, ದ ಎಕ್ಸ್ ಕೋಆರ್ಡಿನೇಟ್ ಅಂಡ್ ದ ವೈ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ಎಂ ಆರ್ ಡ್ಯಾಶ್ ಅಂಡ್ ಡ್ಯಾಶ್ ರೆಸ್ಪೆಕ್ಟಿವ್ಲಿ, ಹೆನ್ಸ್ ದ ಕೋಆರ್ಡಿನೇಟ್ಸ್ ಆಫ್ ಎಂ ಆರ್ ವಾಟ್? ಓಕೆ, ಸೊ ಎಕ್ಸ್ ಕೋಆರ್ಡಿನೇಟ್ ಅಂಡ್ ವೈ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ಎಂ ಅಂತ. ಈಗ ಅಗೇನ್ ಸಿಂಪಲ್. ಸೊ ಪಾಯಿಂಟ್ ಎಂ ನ ಕೋಆರ್ಡಿನೇಟ್ಸ್ಗಳು ಯಾವುದು? ಒನ್ ಈಸ್ -3, ಇನ್ನೊಂದು +4. ಬರೀರಿ ಇಲ್ಲಿ, -3, +4, -3, +4. ಸೊ ದಟ್ ಈಸ್ -3 and 4 ರೆಸ್ಪೆಕ್ಟಿವ್ಲಿ. ಸೊ ದೇರ್ ಫೋರ್ ನಮಗೇನು ಸಿಗುತ್ತೆ? -3, 4. ಹೌದಾ? ಏನಿವೆಲ್ಲ? ಕೋಆರ್ಡಿನೇಟ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್, ದ ಕೋಆರ್ಡಿನೇಟ್, ದ ಎಕ್ಸ್ ಕೋಆರ್ಡಿನೇಟ್ ಅಂಡ್ ದ ವೈ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ಎಲ್ ಆರ್ ಡ್ಯಾಶ್ ಅಂಡ್ ಡ್ಯಾಶ್ ರೆಸ್ಪೆಕ್ಟಿವ್ಲಿ, ಹೆನ್ಸ್ ದ ಕೋಆರ್ಡಿನೇಟ್ಸ್ ಆಫ್ ಎಲ್ ಆರ್. ಸೇಮ್. ಈಗ ಎಲ್ ಕಥೆ, ಎಲ್ಲಿಗೇನಿದೆ? ಎಲ್. ಸೊ ಎಲ್ ಅಲ್ಲಿ -5 ಈಸ್ ದ ಎಕ್ಸ್ ಕೋಆರ್ಡಿನೇಟ್, -4 ಈಸ್ ದ ವೈ ಕೋಆರ್ಡಿನೇಟ್. ಓಕೆ, -5 is the x coordinate, ಹಾಗೆ -4 is the y coordinate. ನೆಕ್ಸ್ಟ್ ಎಸ್ ಕಥೆ ಬರುತ್ತೆ, ಅದನ್ನು ಇವಾಗ ಬರೆಯೋಣ. ಸೊ 3 is x coordinate, -4 is y coordinate. ಓಕೆ, ಸೊ -5, -4, this is -5 and -4. ನೆಕ್ಸ್ಟ್ -5, -4. ಹೌದಾ? ಇದು ಎಲ್ಲದಾಯ್ತು. ಈಗ ಎಸ್ ಇಂದೇನು? 3, -4. 3 and -4. ಸೊ ದೇರ್ಫೋರ್ ಕೋಆರ್ಡಿನೇಟ್ಸ್ ಏನಾಗುತ್ತೆ? 3 and -4. ಕ್ಲಿಯರ್? ಅರ್ಥ ಆಯ್ತಾ? ಓಕೆ, ಸೊ ಈಗ ಕ್ಲಾರಿಟಿ ಸಿಕ್ಕಿದೆ. ಈಗ ಮುಂದೆ ಹೋಗೋಣ. ಸೇಮ್ ಪ್ರಶ್ನೆ. ಈಗ ಈ ಒಂದು ಫಿಗರ್ ಅನ್ನ ಗಮನಿಸಿ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಹೋಗೋಣ. See the figure and write the following. The coordinates of B. So, point B ಯ coordinates ಏನಿಲ್ಲಿ? What are the coordinates of point B here? ನೋಡಿ, this is -5, this is +2. So, -5, 2. Okay, -5, 2. ಬರೀರಿ ಹಾಗಿದ್ರೆ. ಎಲ್ಲಿದೆ ಅದು? ಇಲ್ಲಿದೆ. ಪಾಯಿಂಟ್ ಬಿ ದೇನು? -5, 2. ಓಕೆ, ದೆನ್ ನೆಕ್ಸ್ಟ್ ಏನಿದೆ? Next, the coordinates of C. The coordinates of C. C ಎಲ್ಲಿದೆ? ಇಲ್ಲಿದೆ. ಹೌದಾ? ಸೊ C ಗೆ 5, -5. ಹೌದಾ? 5, -5. All right.
ಅರ್ಥ ಆಗ್ತಿದೆದಲ್ಲ? ಕೋಆರ್ಡಿನೇಟ್ಸ್ಗಳನ್ನ ಬರೀತಿದೀವಿ. ಅಬ್ಸಿಸಾ ಆರ್ಡಿನೇಟ್, ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್. ಕ್ಲಿಯರ್? ಇನ್ನೊಂದು ವಿಷಯ, ಕೋಆರ್ಡಿನೇಟ್ಸ್ ಆಫ್ ಬಿ ಇದೆಲ್ಲ -5, 2. ಓಕೆ, ಸೊ ಇದನ್ನೇ ನಾನು ಸಪೋಸ್ ಎಕ್ಸ್ ಕೋಆರ್ಡಿನೇಟ್ 2 ಅಂತ ಹೇಳಿ ಬರಿತೀನಿ, ವೈ ಕೋಆರ್ಡಿನೇಟ್ -5 ಅಂತ ಹೇಳಿ ಬರಿತೀನಿ. ಎರಡು ಸೇಮ್ ಅಲ್ಲ. ಯಾಕೆ? ಇಲ್ಲಿ ಇದು ಎಕ್ಸ್ ಕೋಆರ್ಡಿನೇಟ್ ನ ರೆಪ್ರೆಸೆಂಟ್ ಮಾಡುತ್ತೆ, ಇಲ್ಲಿ ವೈ ಕೋಆರ್ಡಿನೇಟ್ ನ ರೆಪ್ರೆಸೆಂಟ್ ಮಾಡುತ್ತೆ. ಹೌದಾ? ಸೊ ಎರಡೂ ಕಡೆ ನೋಡಿದಾಗ ವ್ಯಾಲ್ಯೂಸ್ ಏನು ಸೇಮ್ ಇದೆ, ಆದ್ರೆ ವ್ಯಾಲ್ಯೂಸ್ ಗಳು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಪೊಸಿಷನ್ ಡಿಫ್ರೆಂಟ್ ಇದೆ. ಹೌದಾ? ಸೊ -5 ಇಲ್ಲಿ ಎಕ್ಸ್ ಕೋಆರ್ಡಿನೇಟ್, ಅದೇ ಇಲ್ಲಿ -5 ವೈ ಕೋಆರ್ಡಿನೇಟ್. ಇಲ್ಲಿ 2 ವೈ ಕೋಆರ್ಡಿನೇಟ್ ನ ರೆಪ್ರೆಸೆಂಟ್ ಮಾಡುತ್ತೆ, ಇಲ್ಲಿ 2 ಎಕ್ಸ್ ಕೋಆರ್ಡಿನೇಟ್ ನ ರೆಪ್ರೆಸೆಂಟ್ ಮಾಡುತ್ತೆ. ಹುಷಾರು. ಓಕೆ, ಆಲ್ ರೈಟ್. ದ ಪಾಯಿಂಟ್ ಐಡೆಂಟಿಫೈಡ್ ಬೈ ದ ಕೋಆರ್ಡಿನೇಟ್ಸ್ -3, -5. -3, -5 ಇಂದ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಪಾಯಿಂಟ್ ಯಾವುದು? -3, -5 ಯಾವುದು? ದಟ್ ಈಸ್ ಹೆಚ್. ಬರೀರಿ ಅದನ್ನ, ದಟ್ ಈಸ್ ಹೆಚ್. ಓಕೆ, ನೆಕ್ಸ್ಟ್ ದ ಪಾಯಿಂಟ್ ಐಡೆಂಟಿಫೈಡ್ ಬೈ ದ ಕೋಆರ್ಡಿನೇಟ್ಸ್ 2, -4. ಸೊ 2, -4 ಅನ್ನ ರೆಪ್ರೆಸೆಂಟ್ ಮಾಡೋದು ಜಿ. ಓಕೆ, ದಟ್ ಈಸ್ ಜಿ. ಇಲ್ಲಿ ಬರೀರಿ. ದ ಅಬ್ಸಿಸಾ ಆಫ್ ದ ಪಾಯಿಂಟ್ ಡಿ, ದ ಅಬ್ಸಿಸಾ ಆಫ್ ದ ಪಾಯಿಂಟ್ ಡಿ, ಈ ಪಾಯಿಂಟ್ ಡಿ ಇದೆ, ಇಲ್ಲಿ ಅಬ್ಸಿಸಾ ಏನ್ ರೆಪ್ರೆಸೆಂಟ್ ಮಾಡುತ್ತೆ? 6, 2. ಹೌದಾ? 6 ಹಾಗೆ 2 ನ ರೆಪ್ರೆಸೆಂಟ್ ಮಾಡ್ತಿದೆ. ಯಾವುದು? ಪಾಯಿಂಟ್ ಡಿ. ಸೊ ಈಗ ಬರೆಯೋಣ, ದ ಅಬ್ಸಿಸಾ ಆಫ್ ದ ಪಾಯಿಂಟ್ ಡಿ. ಸೊ ಇಲ್ಲಿ ಪಾಯಿಂಟ್ ಡಿ ಅಲ್ಲಿ ಅಬ್ಸಿಸಾ ಯಾವುದು? 6. ಆರ್ಡಿನೇಟ್ ಯಾವುದು? 2. ಹಾಗಿದ್ರೆ ನಮಗೆ ಕೇಳ್ತಿರೋದೇನು? ಅಬ್ಸಿಸಾ, ದಟ್ ಈಸ್ 6. ದ ಆರ್ಡಿನೇಟ್ ಆಫ್ ದ ಪಾಯಿಂಟ್ ಹೆಚ್. ಪಾಯಿಂಟ್ ಹೆಚ್ ಇಲ್ಲದೆ, ವೇರ್ ಈಸ್ ಪಾಯಿಂಟ್ ಹೆಚ್? ಇಲ್ಲಿದೆ. ಹಿಯರ್ ಇಟ್ ಈಸ್. ಆಲ್ರೆಡಿ ನೋಡಿದೀವಿ. ಸೊ ಅಬ್ಸಿಸಾ ಅಲ್ಲ, ಆರ್ಡಿನೇಟ್ ಆಫ್ ಪಾಯಿಂಟ್ ಹೆಚ್. ಫಸ್ಟ್ ಆಫ್ ಆಲ್ ಈ ಹೆಚ್ಚಿಗೆ ಏನೇನ್ ಬರುತ್ತೆ? ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್ಸ್, ದಟ್ ಈಸ್ -5 ಹಾಗೆ -3. ಹಾಗಿದ್ರೆ ಆರ್ಡಿನೇಟ್ ಆಫ್ ದ ಹೆಚ್ ಕೋಆರ್ಡಿನೇಟ್ ಏನ್ ಬರುತ್ತೆ? ಪಾಯಿಂಟ್ ಹೆಚ್. ಹೌದಾ? ದಟ್ ಈಸ್ -3. ಕರೆಕ್ಟಾ? ಆಮ್ ಐ ರೈಟ್? ಎಸ್, -3. ಆರ್ಡಿನೇಟ್ ಇಲ್ಲಿ ಅಬ್ಸಿಸಾ ಆಫ್ ಪಾಯಿಂಟ್ ಡಿ. ಪಾಯಿಂಟ್ ಡಿ ಇಲ್ಲಿದೆ, ಇಲ್ಲಿ ಅಬ್ಸಿಸಾ ಅಂದ್ರೆ ಇದು. ಕರೆಕ್ಟ್ ಆಗಿ ಬರೆದಿದ್ದೀವಿ. ಓಕೆ, ದೆನ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಎಲ್. ಎಲ್ಲಿದೆ? ಇಲ್ಲಿದೆ. ಸೊ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಎಲ್ ನೋಡಿ, ಇಲ್ಲಿ ಎಲ್ ನಿಂತಿರೋದು ಇಲ್ಲಿ. ಹೌದಾ? ಅಂದ್ರೆ ವೈ ಆಕ್ಸಿಸ್ ಅಲ್ಲಿ, ಅಂದ್ರೆ ವೈ ಕೋಆರ್ಡಿನೇಟ್ ವ್ಯಾಲ್ಯೂ 5 ಅನ್ನೋದು ಅರ್ಥ ಆಯ್ತು. ಆದ್ರೆ ಎಕ್ಸ್ ಕೋಆರ್ಡಿನೇಟ್ ಎಲ್ಲಿದೆ? ಎಕ್ಸ್ ಕೋಆರ್ಡಿನೇಟ್ 0 ಆಗಿರುತ್ತೆ ಯಾವಾಗ ಯಾವುದೇ ಪಾಯಿಂಟು ಕೇವಲ ಎಕ್ಸ್ ಆಕ್ಸಿಸ್ ಮೇಲೆ ಅಥವಾ ಕೇವಲ ವೈ ಆಕ್ಸಿಸ್ ಮೇಲೆ ನಿಂತಿತ್ತು ಅಂತ ಇಟ್ಕೊಳ್ಳಿ. ಹೌದಾ? ಸೊ ವೈ ಆಕ್ಸಿಸ್ ಮೇಲೆ ಇದೆ ಪಾಯಿಂಟ್ ಅಂದ್ರೆ ಇದರ ಅರ್ಥ ಎಕ್ಸ್ ಕೋಆರ್ಡಿನೇಟ್ 0, ವೈ ಕೋಆರ್ಡಿನೇಟ್ ಅಷ್ಟೇ ಪ್ರೆಸೆಂಟ್. ಸಪೋಸ್ ಪಾಯಿಂಟ್ ನಮ್ಮ ವೈ ಆಕ್ಸಿಸ್ ಮೇಲೆ ನಿಂತಿದೆ, ಸಮ್ ಪಾಯಿಂಟ್ ಝೆಡ್ ಅಂತ ಇಟ್ಕೊಳ್ರಿ. ಇದರ ಅರ್ಥ ಏನು? ನಮ್ಮ ಎಕ್ಸ್ ಕೋಆರ್ಡಿನೇಟ್ ಈಸ್ 4 ಹಾಗೆ ವೈ ಕೋಆರ್ಡಿನೇಟ್ ಈಸ್ 0. ಕ್ಲಿಯರ್? ಅರ್ಥ ಆಯ್ತಲ್ಲ? ಓಕೆ, ಸೊ ಪಾಯಿಂಟ್ಸ್ ಆಫ್ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಎಲ್ ಆರ್ 0, 5. ಹೌದಾ? 0, 5 ಇಲ್ಲಿ ಬರೀರಿ. 0, 5. ಅರ್ಥ ಆಯ್ತಾ? ಆಲ್ ರೈಟ್. ಈಗ ನಮ್ಮ ಮುಂದಿನ ಕಾನ್ಸೆಪ್ಟ್ ಇರೋದೇ ನೆಕ್ಸ್ಟ್ ಕಾನ್ಸೆಪ್ಟ್. ಇದೊಂದೇ ಕಾನ್ಸೆಪ್ಟ್ ಇರೋದು. ಕಾರ್ಟೇಶಿಯನ್ ಸಿಸ್ಟಮ್ ಬಗ್ಗೆ ಇಷ್ಟ ತನಕ ಕಲ್ತಿದಾಯ್ತು. ಈಗ ಈ ಒಂದು ಕಾನ್ಸೆಪ್ಟ್ ನ ನೋಡ್ಬಿಡೋಣ. ಏನ್ ಕಾನ್ಸೆಪ್ಟ್ ಇದು? ಪ್ಲಾಟಿಂಗ್ ಎ ಪಾಯಿಂಟ್ ಇನ್ ದ ಪ್ಲೇನ್ ಇಫ್ ಇಟ್ಸ್ ಕೋಆರ್ಡಿನೇಟ್ಸ್ ಆರ್ ಗಿವೆನ್. ಹೌದಾ? ಇಷ್ಟ ತನಕ ನಮಗೆ ಅವ್ರು ಕೇಳ್ತಿದ್ರು ಅಬ್ಸಿಸಾ ಯಾವುದು, ಆರ್ಡಿನೇಟ್ ಯಾವುದು ಅಂತೆಲ್ಲ ಕೇಳ್ತಿದ್ರು. ಪ್ಲಾಟ್ ಅಂದ್ರೆ ನಾವು ಅಲ್ಲಿ ಇರ್ತಕ್ಕಂಥ ಚಿತ್ರವನ್ನ ಗಮನಿಸಿ ಅಬ್ಸಿಸಾ ಯಾವುದು, ಆರ್ಡಿನೇಟ್ ಯಾವುದು ಅಂತೆಲ್ಲ ಬರೀತಿದ್ವಿ. ಈಗ ಪಾಯಿಂಟ್ಸ್ ಗಳನ್ನ ಅವರೇ ಕೊಡ್ತಾರೆ, ಆದ್ರೆ ನಮ್ ಕೆಲಸ ಏನು? ಅವುಗಳನ್ನ ಕಾರ್ಟೇಶಿಯನ್ ಪ್ಲೇನ್ ಮೇಲೆ ರೆಪ್ರೆಸೆಂಟ್ ಮಾಡೋದು ಅಷ್ಟೇ ನಮ್ ಕೆಲಸ. ಮಾಡ್ಬೋದಾ? ಮಾಡೋಣ ಹಾಗಿದ್ರೆ. ಆಲ್ ರೈಟ್. ಸೊ ಏನೇನ್ ಕೊಟ್ಟಾರೆ? 5, 0, 0, 5, 2, 5, 5, 2, -3, 5, -3, -5, 5, -3. ಇಲ್ಲಿ ನಾನು ಆಗ್ಲೇ ಹೇಳ್ದೆ 5, 0 ಹಾಗೆ 0, 5 ದೇ ಆರ್ ಡಿಫರೆಂಟ್ ಫ್ರಮ್ ಈಚ್ ಅದರ್ ಅಂತ ಹೇಳಿದ್ದೆ. ನೆನಪಿದೆ ಅಲ್ವಾ? ಯಾಕೆ? ಇಲ್ಲಿ 5
ಎಕ್ಸ್ ಕೋಆರ್ಡಿನೇಟ್ ಅಥವಾ ಅಬ್ಸಿಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ, ಹಾಗೆ 0 ವೈ ಕೋಆರ್ಡಿನೇಟ್ ಅಥವಾ ಆರ್ಡಿನೇಟ್ ನ ರೆಪ್ರೆಸೆಂಟ್ ಮಾಡುತ್ತೆ. ಆದ್ರೆ ಇಲ್ಲಿ ಪೊಸಿಷನ್ ಅಗೇನ್ ಚೇಂಜ್ ಆಗುತ್ತೆ. ದೇರ್ಫೋರ್ ವ್ಯಾಲ್ಯೂಸ್ ವಿಲ್ ಬಿ ಚೇಂಜ್ಡ್, ದೇರ್ಫೋರ್ ಪೊಸಿಷನ್ ವಿಲ್ ಬಿ ಚೇಂಜ್ಡ್, ಎವ್ರಿಥಿಂಗ್ ಈಸ್ ಚೇಂಜ್ಡ್. ಓಕೆ, ಅರ್ಥ ಆಯ್ತಲ್ಲ? ಫೈನ್. ಸೊ ಎಲ್ಲವೂ ಒಂದೇ ಅಲ್ಲ, ಡಿಫ್ರೆಂಟ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ಈಗ ಇವುಗಳನ್ನ ಕಾರ್ಟೇಷನ್ ಪ್ಲೇನ್ ಅಲ್ಲಿ ರೆಪ್ರೆಸೆಂಟ್ ಮಾಡೋಣ. ಓಕೆ, ಫೈನ್. ಸೊ ಕಾರ್ಟೇಷನ್ ಪ್ಲೇನ್ ಅಂದ್ರೆ ಈ ರೀತಿ ಇರುತ್ತೆ. ಮೊದಲನೇದು ಯಾವುದು? 5,0 5,0 ಅಂತಿದ್ದಾರೆ. 5 ಅಂದ್ರೆ ಏನು? ಇಲ್ಲಿ 5,0 ಅಂದ್ರೆ 5 ಈಸ್ ಅಬ್ಸಿಸ, 0 ಈಸ್ ಆರ್ಡಿನೇಟ್. ಆರ್ಡಿನೇಟ್ 0 ಇದೆ, 5 ಇಲ್ಲಿದೆ. ಹೌದಾ? 5,0. ಸಾರಿ, ನಿಮಗೆ ಕನ್ಫ್ಯೂಸ್ ಮಾಡಿದೆ ಅನ್ಸುತ್ತೆ. 5,0 ಅಂದ್ರೆ ಫಸ್ಟ್ 5 ಇಲ್ಲಿ ಬರಬೇಕು, ಆಮೇಲೆ 0 ಇಲ್ಲಿದೆ. 0ನ ನೆಗ್ಲೆಕ್ಟ್ ಮಾಡಿ. ಓಕೆ, ದಿಸ್ ಪಾಯಿಂಟ್ ಈಸ್ 5,0. ಅರ್ಥ ಆಯ್ತಾ? ನಾನು ಆಗ್ಲೇ ಹೇಳಿದ್ದೆ. ಸೊ ಎಲ್ಲಿ ಯಾವ್ದಾದ್ರೂ ಒಂದು ಕೋಆರ್ಡಿನೇಟ್ 0 ಆಗಿದೆನೋ ಆ ಒಂದು ಕೋಆರ್ಡಿನೇಟ್ ನ ಬಿಟ್ಟು ನೆಕ್ಸ್ಟ್ ಇನ್ನೊಂದು ನಂಬರ್ ಏನಿರುತ್ತಲ್ಲ, ಯಾವ ನಂಬರ್ ಪ್ರೆಸೆಂಟ್ ಇರುತ್ತಲ್ಲ, ಆ ನಂಬರ್ ಯಾವ ಆಕ್ಸಿಸ್ ಮೇಲೆ ನಿಲ್ಲುತ್ತೆ ಆ ಒಂದು ಆಕ್ಸಿಸ್ ಮೇಲೆ ಬರೆದು ಬಿಟ್ರೆ ಆಯ್ತು. ಹೌದಾ? ಅಂದ್ರೆ ಇಲ್ಲಿ ವೈ ಕೋಆರ್ಡಿನೇಟ್ 0 ಇದೆ, ಅದನ್ನ ಬಿಟ್ಬಿಡ್ರಿ. ಉಳಿದಿರೋದೇನು? 5. 5 ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಅಬ್ಸಿಸ. ಸೊ ಇಟ್ ಶುಡ್ ಸ್ಟ್ಯಾಂಡ್ಸ್ ಆನ್ ಎಕ್ಸ್ ಆಕ್ಸಿಸ್ ಅಷ್ಟೆ. ಓಕೆ, ಸರಿ. ನೆಕ್ಸ್ಟ್ 0,5. ಹೌದಾ? 0,5. ಆಲ್ ರೈಟ್. ಈಗ ನೋಡಿ, ಎಕ್ಸ್ ಕೋಆರ್ಡಿನೇಟ್ ಇಸ್ 0, ವೈ ಕೋಆರ್ಡಿನೇಟ್ ಇಸ್ 5. ದಿಸ್ ಈಸ್ 0,5. ಅರ್ಥ ಆಯ್ತಾ? ದಿಸ್ ಈಸ್ 0,5. ದಿಸ್ ಈಸ್ ದ ಪಾಯಿಂಟ್. ಓಕೆ, ನೆಕ್ಸ್ಟ್ 2,5. 2,5. So 2 is on the x-axis, 5 is on the y-axis. ಹೌದಾ? ಸೊ ಈಗ ಇದನ್ನ ರೆಪ್ರೆಸೆಂಟ್ ಮಾಡೋಣ. 2 ಇಲ್ಲಿದೆ, 5 ಇಲ್ಲಿದೆ. ದಿಸ್ ಈಸ್ 2,5. ಅರ್ಥ ಆಯ್ತಾ? ನೆಕ್ಸ್ಟ್ ಏನಿದೆ? 5,2 ಇದೆ. 5,2. ಸೊ 5 is on the x-axis, 2 is on the y-axis. Is 5,2. Okay, fine. Next, minus 3,5. Minus 3 is here. illide. Minus 3,5 ಅಂದ್ರೆ ಎಲ್ಲಿ ಬರುತ್ತೆ ನೋಡಿ? minus 3 ಇಲ್ಲಿದೆ x coordinate. ಹಾಗೆ ನಮ್ಮ y coordinate 5 is here. ಸೊ ಇಲ್ಲಿ ಬರುತ್ತೆ minus 3,5. ಓಕೆ, ಮತ್ತೆ minus 3, minus 5. -3 ಇಲ್ಲಿದೆ, -5 ಇಲ್ಲಿದೆ. ಹೌದಾ? ಸೊ ಈ ಒಂದು ಪಾಯಿಂಟ್ ಅಲ್ಲಿ -3 ಹಾಗೆ -5 ಎರಡು ರೆಪ್ರೆಸೆಂಟ್ ಮಾಡುತ್ತೆ. -3, -5. ಓಕೆ, ಸರಿ. ಮುಂದೆ 5, -3. ಹೌದಾ? 5, -3. 5 is on x-axis, -3 is on y-axis. ಹೌದಾ? This is 5, -3. ಓಕೆ, ಆಲ್ ರೈಟ್. ಸರಿ, ಮತ್ತೆ ಇನ್ನೇನಿದೆ? ಅಂಡ್ 6,1. ಇದು 6,1 ಇದನ್ನೇ ಬಿಟ್ಟು 6,1. ವೇರ್ ಇಸ್ 6? 6 is on the x-axis. 6 is on the x-axis and 1 is on the y-axis. ಹೌದಾ? ಇಲ್ಲಿ ಸಮ್ವೇರ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಬರುತ್ತೆ. ಹೌದಾ? ಸಮ್ವೇರ್ ಅಲ್ಲ, ಇಲ್ಲೇ ಬರೋದು. ದಿಸ್ ಈಸ್ ಪಾಯಿಂಟ್ 6,1. ಹೌದಾ? ದಿಸ್ ಈಸ್ 6,1. ಆಲ್ ರೈಟ್, ಅರ್ಥ ಆಗ್ತಿದ್ದಲ್ಲ? ಓಕೆ, ಇದನ್ನ ಸ್ವಲ್ಪ ಈ ಸೈಡ್ ಬರಿತೀನಿ. ದಿಸ್ ಈಸ್ 5,0. ಓಕೆ, ಹಾಗೆ ಈ ಪಾಯಿಂಟ್ 6,1 ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಷ್ಟೇ. ಅರ್ಥ ಆಯ್ತಾ? ಆಲ್ ರೈಟ್, ಸರಿ. ಸೊ ಕಾನ್ಸೆಪ್ಟ್ ಇಷ್ಟೇ ಇರೋದು ಮಕ್ಕಳೇ. ಇದ್ರೊಳಗೆ ಬೇರೆ ಏನು ಅಂತ ಪರಿ ಬೇರೆ ಏನು ಇಲ್ಲ. ಹೌದಾ? ಇರೋದೇ ಕಾರ್ಟೇಷನ್ ಸಿಸ್ಟಮ್ ಕಲಿಯೋದು. ಇನ್ನೊಂದು ಪ್ಲಾಟಿಂಗ್ ಆಫ್ ಎನಿ ಪಾಯಿಂಟ್. ಓಕೆ, when the point is given, how to locate it on the Cartesian plane.
ಇಷ್ಟೇ, ಬೇರೆ ಏನೂ ಇಲ್ಲ. ಸೊ ಬೇಸಿಕ್ ಎಲ್ಲವನ್ನ ಕಲ್ತ್ವಿ. ಹಾಗಿದ್ರೆ ಇವತ್ತಿನ ಸೆಷನಲ್ಲಿ ನಾವು ಏನನ್ನ ಕಲ್ತ್ವಿ ಅನ್ನೋದನ್ನ ಒಮ್ಮೆ ಕ್ವಿಕ್ ಆಗಿ ಸಮ್ಮರೈಸ್ ಮಾಡೋಣ. ಸೊ ಸಮ್ಮರಿ ಸೀರೀಸ್ ಅಲ್ಲೇ ಸಮ್ಮರೈಸ್ ಮಾಡೋದು. ಏನನ್ನ ಕಲ್ತ್ವಿ? ಕಾರ್ಟೇಷನ್ ಪ್ಲೇನ್ ಬಗ್ಗೆ ತಿಳ್ಕೊಂಡ್ವಿ, ಕಾರ್ಟೇಷನ್ ಸಿಸ್ಟಮ್ ಬಗ್ಗೆ ತಿಳಿತಾ ಹೋದ್ವಿ. ಹಾಗೆ ಯಾವಾಗ ನಮಗೆ ಪಾಯಿಂಟ್ಸ್ಗಳನ್ನ ಕೊಟ್ಟಿರ್ತಾರೋ ಅವಾಗ ಆ ಪಾಯಿಂಟ್ಸ್ಗಳನ್ನ ಯೂಸ್ ಮಾಡಿ ನಾವು ಕಾರ್ಟೇಷನ್ ಪ್ಲೇನಲ್ಲಿ ಯಾವ ರೀತಿ ಲೊಕೇಟ್ ಮಾಡೋದು ಅನ್ನೋದನ್ನ ತಿಳ್ಕೊಂಡ್ವಿ. ಹೌದಾ? ಸಿಂಪಲ್ ಅಲ್ವಾ? ಕಾನ್ಸೆಪ್ಟ್ ತುಂಬಾ ಸಿಂಪಲ್ ಆಗಿದೆ. ಸ್ಕೋರಿಂಗು ಮಾಡ್ಬೋದು, ಕಾನ್ಸೆಪ್ಟು ಅರ್ಥ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸಮ್ಮರಿ ಸೀರೀಸ್ ಅಲ್ಲಿ ಇನ್ನೊಂದು ಚಾಪ್ಟರ್ ಜೊತೆಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ನಾನು ಇಲ್ಲಿಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ನಗ್ನಗ್ತಾ ಇರಿ, ಖುಷಿಯಾಗಿರಿ ಅಂತ ಹೇಳ್ತಾ ಧನ್ಯವಾದಗಳು.